ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಕೇಂದ್ರ ಸರ್ಕಾರದ ಹುದ್ದೆಗೆ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಇಲ್ಲಿ ಒಳ್ಳೆ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಯಾವುದೇ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆಯೇ AAO ಅಥವಾ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಬಂದು LIC ಅಂದರೆ ನೀವು ಕೇಳಿರ್ತೀರ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಡಿಪಾರ್ಟ್ಮೆಂಟಲ್ಲಿ ಅತ್ಯುನ್ನತವಾದ ಜಾಬ್ಗೆ ಇಲ್ಲಿ ವೇಕೆನ್ಸಿ ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಹಾಗೆ ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ, ಯಾರ್ಯಾರೆಲ್ಲ ಈ ಅಪ್ಲಿಕೇಶನ್ನ ಹಾಕ್ಬೋದು, ಫೀಸ್ ಡೀಟೇಲ್ಸು, ಹಾಗೆ ಏಜ್ ರಿಲ್ಯಾಕ್ಸೇಷನ್ನು, ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ, ಹಾಗೆ ಇಂಪಾರ್ಟೆಂಟ್ ಡೇಟ್ ಎಲ್ಲನೂ ಕೂಡ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ತಡೋ ಮಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆರ್ಗನೈಸೇಷನ್ ನೇಮ್ ಬಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಕಡೆಯಿಂದ ಬಿಟ್ಟಿರೋದು. ನೇಮ್ ಆಫ್ ದ ಪೋಸ್ಟ್ ಬಂದು LIC ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಬಿಟ್ಟಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ನೋಡೋದಾದರೆ 18 ಆಗಸ್ಟ್ 2025 ಆಗಿರುತ್ತೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಸ್ಯಾಲ್ರಿ ಬಂದು ಇಲ್ಲಿ 1,26,000 ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಕಡೆಯಿಂದ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ ಅಂತ ನೋಡೋಣ. ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಇಂಜಿನಿಯರ್ಸ್ಗೆ ಬಂದು 81 ಪೋಸ್ಟ್ ಕರೆದಿದ್ದಾರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಬಂದು 410 ಪೋಸ್ಟ್ ಕರೆದಿದ್ದಾರೆ. ಟೋಟಲ್ ಆಗಿ ನೋಡೋದಾದರೆ 491 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. LIC ರಿಕ್ವೈರ್ಮೆಂಟಲ್ಲಿ ಕ್ವಾಲಿಫಿಕೇಷನ್ನ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಪೋಸ್ಟ್ ನೇಮ್ ಬಂದು AE ಸಿವಿಲ್ಗೆ ಬಿಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಬಂದು BTech BE ಅದರಲ್ಲಿ ಸಿವಿಲ್ ಮಾಡಿರಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಬಂದು ಇಲ್ಲಿ 3 years ಎಕ್ಸ್ಪೀರಿಯನ್ಸು ಸಹ ಕೇಳಿದ್ದಾರೆ. ಹಾಗೆ ಇಲ್ಲಿ AE ಎಲೆಕ್ಟ್ರಿಕಲ್ಗೆ ಬಂದು BTech BE ಆಗಿರಬೇಕು. ಸೊ ಇವ್ರಿಗೂ ಕೂಡ ಅಷ್ಟೇ 3 years ಎಕ್ಸ್ಪೀರಿಯನ್ಸು ಸಹ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಇನ್ನು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಬಂದು ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಕ್ವಾಲಿಫಿಕೇಷನ್ನ ನೀವಿಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಲ್ಲಿ ಬಂದು ಕಂಪ್ನಿ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಬಂದು ನೀವು ಯಾವುದೇ ಡಿಗ್ರಿ ಪಾಸ್ ಮಾಡಿದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಬಂದು ಇಲ್ಲಿ ಆಕ್ಚುರಿಯಲ್ಗೆ ಬಂದು ಇದಕ್ಕೂ ಕೂಡ ಅಷ್ಟೇ ಇಲ್ಲಿ ನಿಮಗೆ ಡಿಗ್ರಿಯನ್ನು ಕೇಳಿದ್ದಾರೆ. ಯಾವುದೇ ಡಿಗ್ರಿ ಪಾಸ್ ಮಾಡಿರೋರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಲ್ಲಿ ಬಂದು ಇನ್ಶೂರೆನ್ಸ್ ಸ್ಪೆಷಲಿಸ್ಟ್ಗೆ ಬಂದು ವೇಕೆನ್ಸಿ ಕರೆದಿದ್ದಾರೆ. ಇಲ್ಲಿ ಬಂದು ನಿಮಗೆ ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರಬೇಕು. ಮಿನಿಮಮ್ ಬಂದು 5 ವರ್ಷ ಎಕ್ಸ್ಪೀರಿಯನ್ಸ್ನ ಆಗಿರಬೇಕು. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪ್ನಿಲಿ ನೀವು 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದರೆ ಅವ್ರು ಕೂಡ ಇಲ್ಲಿ ನೀವಿಲ್ಲಿ ಅಪ್ಲೈ ಮಾಡ್ಬೋದು. AAO ಲೀಗಲಲ್ಲಿ ಬಂದು ಇಲ್ಲಿ ನೀವು ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಲಾ ಮಾಡಿರಬೇಕಾಗಿರುತ್ತೆ. ಇಲ್ಲಿ ಮಿನಿಮಮ್ ಬಂದು 50% ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಸೊ ಇಲ್ಲಿ ಲೀಗಲಲ್ಲಿ ಬಂದು ಇಲ್ಲಿ ಮಿನಿಮಮ್ ಅಂತೂ ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದರಲ್ಲಿ ಯಾವುದ್ಯಾವುದ್ರಲ್ಲಿ ಅಂತಂದರೆ ಅಡ್ವೊಕೇಟ್ ಆಗಿ ಆಗಿರ್ಬೋದು, ಇಲ್ಲ ಲಾ ಆಫೀಸರ್ ಆಗಿ ಆಗಿರ್ಬೋದು, ಲೀಗಲ್ ಡಿಪಾರ್ಟ್ಮೆಂಟ್ ಇನ್ ಬ್ಯಾಂಕಲ್ಲಿ ಮಾಡಿರ್ಬೋದಾಗಿರ್ಬೋದು, ಫೈನಾನ್ಷಿಯಲಿ, ಹಾಗೆ ಕಾರ್ಪೊರೇಷನ್ಸ್ ಕಂಪನಿಲಿ, ಹಾಗೆ ಸ್ಟೇಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹಾಗೆ SC ST ಅವ್ರಿಗೂ ಇಲ್ಲಿ ಮಾರ್ಕ್ಸ್ನ ಮಿನಿಮಮ್ 45% ಇರೋರು ಮಾತ್ರ ಇಲ್ಲಿ ನೀವಿಲ್ಲಿ ಅಪ್ಲೈನ ಮಾಡೋದಕ್ಕಾಗೋದು. ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ SC ST PWPD ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 85 ರೂಪಾಯಿ ಹೇಳಿದ್ದಾರೆ. ಪ್ಲಸ್ ಅದಕ್ಕೆ GST ಹಾಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾರೆ. ಹಾಗೆ ಇಲ್ಲಿ ಬೇರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ, ಸೊ ಇಲ್ಲಿ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆಲ್ಲ ಕೂಡ ಇಲ್ಲಿ 700 ರೂಪಾಯಿ ಹೇಳಿದ್ದಾರೆ. ಇದಕ್ಕೂ ಅಷ್ಟೇ ಪ್ಲಸ್ GST ಹಾಗೆ ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಕೂಡ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ತಾರೆ. LIC ರಿಕ್ವೈರ್ಮೆಂಟಲ್ಲಿ ಏಜ್ ಲಿಮಿಟ್ನ ನೋಡೋದಾದರೆ ಮಿನಿಮಮ್ ಏಜ್ ಬಂದು 21 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರೋರು ನೀವಿಲ್ಲಿ ಅಪ್ಲೈನ ಮಾಡ್ಬೋದು. LIC ರಿಕ್ವೈರ್ಮೆಂಟಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST ಕ್ಯಾಂಡಿಡೇಟ್ಸ್ಗೆಲ್ಲ 5 ವರ್ಷ ಹೇಳಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆಲ್ಲ 3 ವರ್ಷ ಹೇಳಿದ್ದಾರೆ. PWPD ಅದರಲ್ಲಿ ಜನರಲ್ ಕ್ಯಾಟಗರಿಯವ್ರಿಗೆ 10 ವರ್ಷ ಹೇಳಿದ್ದಾರೆ. PWPD SC ST ಕ್ಯಾಟಗರಿಯವ್ರಿಗೆ 15 ವರ್ಷ ಹೇಳಿದ್ದಾರೆ. PWPD ಅದರಲ್ಲಿ OBC ಕ್ಯಾಂಡಿಡೇಟ್ಸ್ಗೆ ಅವ್ರಿಗೆ ಬಂದು 13 ವರ್ಷ ಹೇಳಿದ್ದಾರೆ.
ಸೊ ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಕೂಡ ಕಂಟೆಂಟ್ ಮಾಡ್ತಾರೆ LICಯಲ್ಲಿ ಬಂದು. ಸೊ ಇವ್ರಿಗಿಲ್ಲಿ ಅದು ಕೆಟಗರಿ ವೈಸ್ ಇರುತ್ತೆ. ಅಂದರೆ ಇಲ್ಲಿ SC ST OBC PWPD ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ ಆನ್ಲೈನಲ್ಲಿ ಅಂದರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಇರುತ್ತೆ. ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಯಾವ ಥರ ಇರುತ್ತೆ, ಯಾವುದೆಲ್ಲ ನೀವೆಲ್ಲ ಓದ್ಕೋಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಇನ್ನು ಎಕ್ಸಾಮ್ಗೆ ಇನ್ನೊಂದು ವೀಕ್ ಇದೆ ಅನ್ನೋಗೆ ನೀವು ನಿಯರೆಸ್ಟ್ ಯಾವುದು LIC ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಅಲ್ಲೋಗಿ ನೀವು ಇಲ್ಲಿ ಮ್ಯಾನೇಜರ್ನ ಕಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ಇಲ್ಲಿ ಇದಕ್ಕೂ ಕೂಡ ಅಷ್ಟೇ ಟ್ರೈನಿಂಗ್ಗೆ ನೀವಿಲ್ಲಿ ಫೀಸ್ನ ಕೂಡ ಪೇ ಮಾಡಬೇಕಾಗತ್ತೆ. ಸೊ ಆಗಲೇ ಹೇಳಿರಾಗೆ ಎಕ್ಸಾಮ್ಗೆ ಇನ್ನು 1 ವೀಕ್ ಇರೋ ಹಾಗೆ ನೀವು ಮುಂಚೆ ನಿಯರ್ LIC ಡಿಪಾರ್ಟ್ಮೆಂಟ್ LIC ಆಫೀಸ್ ಎಲ್ಲಿದೆ ಅಲ್ಲಿ ಹೋಗಿ ನೀವು ಮ್ಯಾನೇಜರ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಅವರು ನಿಮಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಇನ್ನು LIC ರಿಕ್ವೈರ್ಮೆಂಟಲ್ಲಿ ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಬಂದು 88,635 ರೂಪಾಯಿ, ಅದು ಪರ್ ತಿಂಗಳಿಗೆ ಆಗಿರುತ್ತೆ. ಅಂದರೆ ಪರ್ ಮಂತ್ಗೆ ಇಲ್ಲಿ ಸ್ಯಾಲ್ರಿ ಸಹ ಇರುತ್ತೆ. ಸೊ ಅದರಿಂದ 1,60,000 ಗಂಟ ನಿಮಗಿಲ್ಲಿ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ LICಲಿ ಅಂತ ನೋಡೋದಾದರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಅದಾದ ನಂತರ ಇಲ್ಲಿ ಮೇನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ ತಕ್ಷಣ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುತ್ತೆ. ಇದೆಲ್ಲ ನೀವು ಪಾಸ್ ಮಾಡಿಕೊಂಡ್ರೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. ಓಕೆ, ಇಷ್ಟೆಲ್ಲ ನಿಮಗೆ ಗೊತ್ತಾಯಿತು. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಇಲ್ಲಿ ನಿಮ್ಮದು ಲೈವ್ ಫೋಟೋ ಕೂಡ ತೊಗೋಬೇಕಾಗತ್ತೆ. ನಿಮ್ಮ ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್, ಸೊ ಎಲ್ಲನೂ ಕೂಡ ಬ್ಲ್ಯಾಕ್ ಇಂಕಲ್ಲೇ ನೀವು ಬರಿಬೇಕಾಗುತ್ತೆ. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ನು, SLC ಮಾರ್ಕ್ಸ್ ಕಾರ್ಡು, ಹಾಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡು ಸಹ ಬೇಕಾಗುತ್ತೆ. ಇನ್ನು LIC ರಿಕ್ವೈರ್ಮೆಂಟಲ್ಲಿ ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 16 ಆಗಸ್ಟ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 8 ಸೆಪ್ಟೆಂಬರ್ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಆಲ್ ಟಿಕೆಟ್ ಬಂದು ನಿಮಗೆ ಬಿಫೋರ್ ಅಂದರೆ ಎಕ್ಸಾಮ್ ಇನ್ನು 7 ಡೇಸ್ ಮುಂಚೆನೇ ಕೂಡ ನಿಮಗೆ ಹಾಲ್ ಟಿಕೆಟು ಸಹ ಬಿಡ್ತಾರೆ. ಇನ್ನು ಪ್ರಿಲಿಮಿನರಿ ಎಕ್ಸಾಮಿನ ಯಾವಾಗ ಬಿಡ್ತಾರೆ ಅಂತಂದರೆ 3 ಅಕ್ಟೋಬರ್ 2025ಕ್ಕೆ ಆ ಎಕ್ಸಾಮ್ ಕೂಡ ಕಂಟೆಂಟ್ ಮಾಡಿದ್ದಾರೆ. ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಬಂದು ಇಲ್ಲಿ ಮೇನ್ ಎಕ್ಸಾಮ್ ಅಂದರೆ 8 ನವಂಬರ್ 2025ಕ್ಕೆ ಮೇನ್ ಎಕ್ಸಾಮು ಕೂಡ ಇಲ್ಲಿ ಕಂಟೆಂಟ್ ಮಾಡಿದ್ದಾರೆ. LIC ರಿಕ್ವೈರ್ಮೆಂಟಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ lic.co.inಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ಆನ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.